ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 28 ಕಿಲೋಮೀಟರ್ ದೂರ ಇರತಕ್ಕಂಥ 10 ಎಕರೆ ಇದೇ ಮಣ್ಣಿನ ರೋಡ್ 10 ಎಕರೆ ನೀರಾವರಿ ಜಮೀನು. ಇದರಲ್ಲಿ 2 ಬೋರ್ ಇದೆ. 10 ಎಕರೆ ಜಮೀನು ಇದು. 3 ಎಕರೆ ಒಂದು ಪಾಣಿ, 7 ಎಕರೆ ಒಂದು ಪಾಣಿ. ರೋಡಿಂದ ಆಚೆನೂ ಸ್ವಲ್ಪ ಐತೆ, ಈ ಕಡೆ ಒಂದು 7 ಎಕರೆ ಕೂಡ ಬರ್ತದೆ. ಇದು ರೋಡ್ ಹೇಗಿದೆ ಮತ್ತು ಮಣ್ಣೇಗಿದೆ ಸರ್. ಇದು ಚಳ್ಳಕೆರೆಯಿಂದ 28 ಕಿಲೋಮೀಟರ್ ಟಾರ್ ರೋಡಲ್ಲಿ ಬರಬೇಕು. 1.5 ಕಿಲೋಮೀಟರ್ ಮಣ್ಣು ರೋಡಲ್ಲಿ ಬರಬೇಕು. ಈಗಾಗಲೇ ತೋರಿಸಿದ್ನಲ್ವಾ, ಅದೇ ಮಣ್ಣು ರೋಡಲ್ಲಿ ಬರಬೇಕು. ಇದೇ ಮಣ್ಣು ರೋಡಲ್ಲಿ ಬರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 2 ಬೋರ್ ಇದೆ. 2.5 ಇಂಚು ಫುಲ್ ನೀರು ಬರುತ್ತೆ. ಇಲ್ಲಿಂದ ನದಿ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಒಳ್ಳೆ ವಾಟರ್ ಸೋರ್ಸ್ ಇದೆ. ಇದು ಇನ್ನು ಮಣ್ಣಿನ ವಿಷಯಕ್ಕೆ ಬಂದುಬಿಟ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್, ಅಂದರೆ ಅತ್ಯುತ್ತಮವಾದ ಫಲವತ್ತಾದ ಭೂಮಿ. ಎಲ್ಲ ರೀತಿಯ ಬೆಳೆಗಳು ಸಹ ಈ ಜಮೀನಲ್ಲಿ ಬರ್ತವೆ. ಆ ರೀತಿಯ ಒಳ್ಳೆ ಜಮೀನು ಅಂತ ನಾನು ಈ ವಿಷಯದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕೊನೆಯದಾಗಿ ಇದರ ಬೆಲೆ ಬಂದುಬಿಟ್ಟು ಇದು ಸ್ವಲ್ಪ ನೀರಾವರಿ ಆಗಿರೋದ್ರಿಂದ ಇವರು 13 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅವ್ರು ಹೇಳ್ಬೋದು. ಬಟ್ ಇದು 1 ಕಿಲೋಮೀಟ್ರ್ ಒಳಗಡೆ ಮಣ್ಣಿನ ಊರಲ್ಲಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಜಮೀನು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು, ಒಳ್ಳೆ ಫಲವತ್ತಾದ ಭೂಮಿ. ಎಲ್ಲ ರೀತಿಯ ನ್ಯೂಟ್ರಿಷನ್ ಕೂಡ ಈ ಜಮೀನಲ್ಲಿದೆ. ಎಲ್ಲ ರೀತಿಯ ಬೆಳೆಗಳನ್ನು ಸಹ ಈ ಜಮೀನಲ್ಲಿ ಬೆಳಿಬೋದು. ಸ್ವಲ್ಪ ರೇಟು ಕೂಡ ನೆಗೋಷಿಯಬಲ್ ಆಗುತ್ತೆ. ಆ ರೇಟ್ ಅಂದರೆ 13 ಲಕ್ಷ ಅಂತ ಫೈನಲ್ ಅಂತ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಅದು ಸ್ವಲ್ಪ ಒಳಗಿರೋದ್ರಿಂದ ಕಡಿಮೆ ಆಗಲೇಬೇಕು. ಇದೆಲ್ಲ ಕೂಡ ಜಮೀನು ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲ್. ಎಲ್ಲ ಕೂಡ ಕೆಂಪು ಅಂದರೆ ಕೆಂಪು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.